ಏನಪ್ಪಾ ಇವಳು ಯೂಟ್ಯೂಬ್ ಬಿಟ್ಲು ಅಂತ ಅನ್ಕೊಂಡ್ರ? ಹಾಗೇನಿಲ್ಲ. ಪಾಪಕ್ಕೆ ನಾಡ್ದು ಯಾವತ್ತ ದೊಡ್ಡವಳಾಗಿ ನೋಡಿದಾಗ ಖುಷಿ ಆಗುತ್ತೆ. ಅದನ್ನ ನಾನು ಹೀಗೆಲ್ಲ ಇದ್ದೆ, ಇದೆಲ್ಲ ಬ್ಯೂಟಿಫುಲ್ ಮೂಮೆಂಟ್ಸ್ಗಳು. ಸ್ವಲ್ಪ ಇದು ಹೀರೆಕಾಯಿದು ನಾನ್ ಮಗ ಬಂದಿದ್ದಾರೆ ಅಂದ್ರೆ ಹಸ್ಬೆಂಡ್ ಅವರ ಅಣ್ಣನ ಮಗ. ಆಗಿ ಆ ಮಕ್ಕಳಲ್ಲಿ ಲೇಟ್ ಆಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರು. ಏನಾದ್ರೂ ಇಶ್ಯೂ ಇದೆಯಾ ಅಂತ ಕೇಳಿದೆ. ಸ್ವಲ್ಪ ನಮಗೊಂದು ಡೌಟ್. ಮನೆಗೆ ಹೋಗಿದ್ವಾ, ಅಲ್ಲಿ ತುಂಬಾ ಆಟ ಆಡ್ತಾ ಇದ್ರು. ಹಾಗೆ ತುಂಬಾ ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪಾ ಇವಳು ಯೂಟ್ಯೂಬ್ ಬಿಟ್ಲು ಅಂತ ಅನ್ಕೊಂಡ್ರ? ಹಾಗೇನಿಲ್ಲ. ನಾನು ಯೂಟ್ಯೂಬು ನನ್ನ ಖುಷಿಗೋಸ್ಕರ ಮಾಡ್ತಾ ಇರೋದು. ಹಾಗೆ ಅದನ್ನ ನೋಡಿದಾಗ ನನ್ನ ಪಾಪಕ್ಕೆ ನಾಡ್ದು ಯಾವತ್ತ ದೊಡ್ಡವಳಾಗಿ ನೋಡಿದಾಗ ಖುಷಿ ಆಗುತ್ತೆ. ಅದನ್ನ ನಾನು ಹೀಗೆಲ್ಲ ಇದ್ದೆ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಸೊ ಇಲ್ಲಿ ಪಾಪು ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಅದು ಗುಂಬೆನ ಹಿಡ್ಕೊಂಡ್ಬಿಟ್ಟು ಹಾಗೆ ಇಲ್ಲಿ ಹಸ್ಬೆಂಡ್ ಜೊತೆ ಆಟ ಆಡ್ತಾ ಇದ್ದಾಳೆ. ಹಸ್ಬೆಂಡ್ ಜೊತೆ ಮುಗಿಸ್ಕೊಂಡ್ ಬಂದಿದ್ರು. ಹಾಗೆ ಅದನ್ನ ಕ್ಯಾಪ್ಚರ್ ಮಾಡಿದ್ದೆ, ಅದನ್ನ ಶೇರ್ ಮಾಡ್ಕೊಂತಾ ಇದ್ದೀನಿ. ಇದೆಲ್ಲ ಬ್ಯೂಟಿಫುಲ್ ಮೂಮೆಂಟ್ಸ್ಗಳು. ಮಕ್ಕಳು ದೊಡ್ಡದಾಗ್ತಾ ಇದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾನೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೆ ಇದನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನಂದು ವಾಯ್ಸ್ ಸ್ವಲ್ಪ ಹೋಗಿದೆ. ಹಾಗೆ ಪಾಪಗೂ ಸ್ವಲ್ಪ ದಿನ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ನಾನು ಬ್ರೇಕ್ ತಗೊಂಡಿದ್ದೆ ಅಷ್ಟೇ. ನಂಗೆ ಮತ್ತೆ ವಾಯ್ಸ್ ಓವರ್ ಕೊಡೋಕ್ಕೂ ಅಷ್ಟು ಕಂಫರ್ಟಬಲ್ ಆಗಿರ್ಲಿಲ್ಲ. ಅದಕ್ಕೆ ಬ್ರೇಕ್ ತಗೊಂಡೆ. ಮತ್ತೆ ಊರಿಗೆಲ್ಲ ಹೋಗಿದ್ದೆ, ಹಾಗಾಗಿ ನಂಗೆ ಎಡಿಟ್ ಮಾಡಕ್ಕೂ ಟೈಮ್ ಸಿಗ್ತಾ ಇರ್ಲಿಲ್ಲ. ಹಾಗೆ ಅದಕ್ಕೆ ವಾಯ್ಸ್ ಓವರ್ ಕೊಡಕ್ಕೂ ಟೈಮ್ ಸಿಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ನಾನು ಬ್ರೇಕ್ ತಗೊಂಡಿದ್ದೆ. ಯೂಟ್ಯೂಬ್ ಬಿಡೋ ಯೋಚನೆ ಏನು ಇಲ್ಲ ನಂಗೆ ಈಗ ಸದ್ಯಕ್ಕೆ. ಸಿಗೋ ಟೈಮಲ್ಲಿ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಏನಂದ್ರು ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾಕಂತಂದ್ರೆ ಅದು ತುಂಬಾ ಹೇಳಿದ್ರು ಏನೋ ವಿಷಯಗಳು. ಹಾಗೆ ನನಗೊಂದಷ್ಟು ಜನ ಹೇಳಿದ ವಿಷಯಗಳನ್ನ ನಾನು ಶೇರ್ ಮಾಡ್ಕೊಂತೀನಿ ನಿಮ್ಮ ಹತ್ರ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಏನು ಶೇರ್ ಮಾಡ್ಕೊಂತಾ ಇಲ್ಲ. ಡಾಕ್ಟರ್ ಹತ್ರ ಹೋಗಿದ್ವಿ ನಾವು ಅಷ್ಟೇ. ಅದನ್ನ ಮಾತ್ರ ಶೇರ್ ಮಾಡ್ಕೊಂತೀನಿ ಅಷ್ಟೇ. ಆಮೇಲೆ ಏನ್ ಹೇಳಿದ್ರು ಡಾಕ್ಟ್ರು ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ಫರ್ಮ್ ಆಗಿ ಎಲ್ಲಾನು ಡೀಟೇಲ್ಡ್ ಆಗಿ ನಾನು ಶೇರ್ ಮಾಡ್ಕೊಂತೀನಿ. ನಾನು ಊರಿಗೆಲ್ಲ ಹೋಗಿದ್ದೆ. ಹಾಗೆ ಮದುವೆ ಫಂಕ್ಷನ್ಗಳೆಲ್ಲ ಇತ್ತು ನನ್ನ ಫ್ರೆಂಡ್ ಇದು. ಹಾಗಾಗಿ ಅದಕ್ಕೋಸ್ಕರ ನಾನು ಊರಿಗೆ ಹೋಗಿದ್ದೆ. ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಕ್ ಆಗ್ತಿರ್ಲಿಲ್ಲ. ಇನ್ನೊಂದೇನಂದ್ರೆ ನನಗೆ ಊರಲ್ಲಿ ನೆಟ್ವರ್ಕೇ ಸಿಗ್ತಾ ಇರ್ಲಿಲ್ಲ ಕರೆಕ್ಟಾಗಿ. ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಒಂದಿಷ್ಟು ದಿನ ಬ್ರೇಕ್ ತಗೊಂಡೆ. ಊರಲ್ಲಿ ಒಂದು 10 ಡೇಸ್ ಏನೋ ಇದ್ದೆ ಅನ್ಸುತ್ತೆ. ಅಷ್ಟು ದಿನಾನು ನಾನು ಬ್ರೇಕ್ ತಗೊಂಡೆ. ಯಾಕಂದ್ರೆ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಗಂಟೆಗಟ್ಟಲೆ ತಗೊಳುತ್ತೆ ಅಂತ ಹೇಳ್ಬಿಟ್ಟು ನಾನು ಬ್ರೇಕ್ ತಗೊಂಡೆ. ಸೊ ನೆಕ್ಸ್ಟ್ ನಾನು ಡೆಫಿನೆಟ್ಲಿ ಆಗಿ ಡೈಲಿ ವಿಡಿಯೋ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋಕ್ಕೆ ಅಷ್ಟೇ. ಇಲ್ಲಿ ನಾನು ಪಾಪು ಆಟಾಡ್ತಾ ಇದ್ದಾಳಲ್ಲ, ಹಂಗೆ ಅದನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಷ್ಟೇ. ಕ್ಯಾಪ್ಚರ್ ಮಾಡ್ತಾ ಅವಳು ನಾವೆಲ್ಲ ಆಟಾಡ್ತಾ ಇದ್ದೀವಲ್ವಾ, ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮಧ್ಯಾಹ್ನಕ್ಕೆ ಹೀರೆಕಾಯಿ ತಂದಿದ್ದೆ. ಹಾಗಾಗಿ ಅದರ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಮೆಣಸು, ಮೆಣಸಿನ್ಕಾಯಿ, ಹಾಗೆ ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ, 2 ಕೆಂಪು ಮೆಣಸು ಒಂದು, ಇದು ಮೆಣಸಿನ್ಕಾಯಿ ಒಂದು, ಹಾಗೆ ಸ್ವಲ್ಪ ಇದು ಹೀರೆಕಾಯಿದು ನಾರು ಬರುತ್ತಲ್ವ ಸಿಪ್ಪೆ, ಅದನ್ನ ಹಾಕೊಂಡಿದ್ದೀನಿ. ನಾನು ಒಂದು ಹೀರೆಕಾಯಿ ಸಿಪ್ಪೆ ಅಷ್ಟೇ ಹಾಕೊಂಡಿದ್ದೀನಿ. ನಾನು ಜಾಸ್ತಿನೂ ಹಾಕೊಂಡಿಲ್ಲ. ನಮ್ಮ ಮನೇಲಿ ನಾನು 2 ತಂದಿದ್ದೆ. ಒಂದು ಸಾಂಬಾರ್ ಮಾಡಿ ಆಗಿತ್ತು, ಹಾಗಾಗಿ ಇನ್ನೊಂದು ಮಾತ್ರ ಇತ್ತು. ಒಂದನ್ನ ಪಲ್ಯ ಮಾಡೋಣ ಅಂತ ಇದ್ದೆ. ಅದ್ರದ್ದೇ ನಾರನ್ನ ತಗೊಂಡು ನಾನು ಇವಾಗ ಮಾಡ್ಕೊತಾ ಇದ್ದೀನಿ. ನಾನು
ಒಂದೇ ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡಿದ್ದೀನಿ. ನಾನಿಲ್ಲಿ ಹುಣಸೆ ಹಣ್ಣು ಹಾಕೊಂಡಿಲ್ಲ, ಇದು ಪುಡಾರ್ ಪುಳಿ ಅಂತ ಹೇಳ್ತಾರಲ್ಲ ಅದ್ರದ್ದೊಂದು ಇದು ಹಾಕೊಂಡಿದ್ದೀನಿ, ಅರ್ಧ ಹೋಳು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ತೆಂಗಿನಕಾಯಿ ಅರ್ಧ ಹೋಳು ಹಾಕೊಂಡಿದ್ದೀನಿ. ಹಾಗೆ ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಗೆ ಅದಕ್ಕೆ ಉಪ್ಪು ಹಾಕೊಂಡು ರುಬ್ಕೊಂಡು ಬಿಡೋದಷ್ಟೇ, ಬೇರೆನೂ ಹಾಕ್ತಾ ಇಲ್ಲ ನಾನಿಲ್ಲಿ. ಸ್ವಲ್ಪ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬೋದು, ಹಾಕಿದ್ದೀನಿ. ನಾನಿಲ್ಲಿ ವಿಡಿಯೋ ಮಾಡ್ಕೊಂಡಿಲ್ಲ ಅದನ್ನ, ಅಷ್ಟೇ, ಬೇರೆನೂ ಹಾಕಿಲ್ಲ. ರುಬ್ಕೊಳ್ಳೋದಷ್ಟೇ. ನೆಕ್ಸ್ಟ್ ನಿಮಗೆ ಬೇಕು ಅಂತಂದ್ರೆ ಬೆಲ್ಲ ಹಾಕ್ಬೋದು ಇದಕ್ಕೆ ಸ್ವೀಟ್ನೆಸ್ಸಿಗೆ, ಬಟ್ ನಾನಿಲ್ಲ ಅದೆಲ್ಲ ಏನು ಆ್ಯಡ್ ಮಾಡ್ತಾ ಇಲ್ಲ. ಒಗ್ಗರಣೆನ ಕೊಟ್ಕೋಬೋದು, ನಾನು ಕೊಟ್ಕೊಂಡಿಲ್ಲ. ನನಗೆ ಯಾವಾಗಲೂ ಎಲ್ಲದಕ್ಕೂ ಒಗ್ಗರಣೆ ಹಾಕೋದು ಅಂತಂದ್ರೆ ಏನೋ ಒಂಥರ, ನನಗೆ ಒಗ್ಗರಣೆ ಹಾಕಿದ್ರೆ ಹಂಗೆ ತಿನ್ನೋದೇ ತುಂಬಾ ಖುಷಿ ಕೊಡುತ್ತೆ. ಹಾಗಾಗಿ ನಾನಿಲ್ಲಿ ಏನೂ ಹಾಕೊಂತ ಇಲ್ಲ. ನೆಕ್ಸ್ಟ್ ರುಬ್ಕೊಂಡ್ರೆ ಆಯ್ತು, ಮತ್ತೆ ಬೇರೇನು ಬೇಕಾಗಿಲ್ಲ ಇದಕ್ಕೆ. ನಿಮಗೆ ಒಗ್ಗರಣೆ ಇಷ್ಟ ಅಂತಂದ್ರೆ ಹಾಕೋಬಹುದು. ಇಲ್ಲಿ ನಾನು ಒಗ್ಗರಣೆನೂ ಏನೂ ಹಾಕೋತಾ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಅಷ್ಟೇ, ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೋ ಆ್ಯಡ್ ಮಾಡ್ಕೊತಾ ಇಲ್ಲ. ನಿಮಗೆ ಬೇಕು ಅಂತಂದ್ರೆ ಆ್ಯಡ್ ಮಾಡ್ಕೋಬಹುದು. ಇಷ್ಟ ಆದ್ರೆ ಸಾಕು, ಹೀರೆಕಾಯಿ ಚಟ್ನಿ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಮಧ್ಯಾಹ್ನಕ್ಕಿದು ಹೀರೆಕಾಯಿ ಚಟ್ನಿ ಮತ್ತೆ ಪಲ್ಯ ಹಾಗೆ ರಸಂನ ಮಾಡ್ಕೊಂಡಿದ್ದೀನಿ. ಹಾಗೆ ಮೊಸರು ಇದೆ. ನಮ್ದು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸಂಜೆ ವ್ಲಾಗ್ ಆಗಿರುತ್ತೆ. ಇಲ್ಲಿ ನಮ್ಮ ಭಾವನವ್ರ ಮಗ ಬಂದಿದ್ದಾರೆ, ಅಂದ್ರೆ ಹಸ್ಬೆಂಡ್ ಅವರ ನನ್ನ ಮಗ. ರಜೆ ಅಲ್ವಾ, ಹಾಗಾಗಿ ಬಂದಿದ್ದಾನೆ ಊರಿಂದ. ಹಾಗೆ ಇಲ್ಲಿ ನಾವು ಹಾಸ್ಪಿಟಲ್ ಹೋಗಿ ಬರೋಣ ಅಂತ ಹೋಗಿದ್ವಿ, ಡಾಕ್ಟರ್ನ ಮೀಟ್ ಮಾಡ್ಕೊಂಡು ಬರ್ಬೇಕು ಅಂತ. ಆಕ್ಚುಲಿ ನಾನು ಅವಳಿಗೆ ಹಲ್ಲು ಬಂದಿಲ್ಲ, ಹಾಗಾಗಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಲೈಟಾಗಿ ಕೋಲ್ಡ್ ಇತ್ತಲ್ವಾ, ಹಾಗೆ ಅದಕ್ಕೂ ಹೋದಂಗ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಹಾಸ್ಪಿಟಲ್ಗೆ. ಹಲ್ಲು ನಾರ್ಮಲ್ ಆಗಿ ಮಕ್ಕಳಲ್ಲಿ ಲೇಟ್ ಆಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರು. ಏನಾದ್ರೂ ಇಶ್ಯೂ ಇದೆಯಾ ಅಂತ ಕೇಳಿದೆ. ಸ್ವಲ್ಪ ನಮಗೊಂದು ಡೌಟ್ ಇತ್ತಲ್ಲ, ನನ್ನ ಮಗನಿಗೆ 1 year ಮೇಲೆ ಆಯ್ತು, ಒಂದು ಹಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಆಯ್ತು. ಹಾಗಾಗಿ ನಾವು ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಹಾಗಾಗಿ ಇವತ್ತು ಡಾಕ್ಟರ್ ಹತ್ರ ಹೋಗಿದ್ದಾಗ ಎಲ್ಲ ಕೇಳಿದ್ದೆ. ಅದು ಬಂದ್ಬಿಟ್ಟು ಮತ್ತೆ ಇಲ್ಲಿ ಪಾಪು ಓನರ್ ಆಂಟಿ ಮನೆಗೆ ಹೋಗಿದ್ವಾ, ಅಲ್ಲಿ ತುಂಬಾ ಆಡ್ತಾ ಇತ್ತು, ಹಾಗೆ ತುಂಬಾ ಆಟಾಡ್ತಾ ಇದ್ಲು. ಮಕ್ಕಳಿಗೆ ನಾವೆಷ್ಟೇ ಕೇರ್ಫುಲ್ ಆಗಿರ್ಬೇಕು ಅಂತಂದ್ರು ಅವರು ಕೇಳ್ಬೇಕಲ್ಲ. ಬರ್ತಾನೆ ಅವಳು ಅಲ್ಲಿ ಕೈ ತೋರ್ಸಿದ್ಲು, ಹೋಗೋಣ ಅಲ್ಲಿಗೆ ಅಂತ. ಇನ್ನೇನು ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಅಷ್ಟೇ, ಇವತ್ತಿನ ವ್ಲಾಗ್ನ ನಾನು ಇಷ್ಟರಲ್ಲೇ ಏನ್ ಮಾಡ್ತೀನಿ. ಒಂದು ಸಿಂಪಲ್ ಆಗಿರುವ ಚಿಕ್ಕ ವ್ಲಾಗ್ ಆಗಿರುತ್ತೆ ಇದು. ನಿಮಗೆ ಯಾವ ರೀತಿ ವ್ಲಾಗ್ಗಳು ಬೇಕು ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ. ಖಂಡಿತ ಅದೇ ರೀತಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನು ಚಾಲೆಂಜಸ್ ವಿಡಿಯೋ ಆಗಲಿ ಅಥವಾ ಯಾವ ರೀತಿ ಬೇಕು ಅಂತ ಕೇಳಿ, ಖಂಡಿತವಾಗ್ಲೂ ನಾನು ಅದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಯಿತು, ಇವತ್ತಿನ ಚಿಕ್ಕ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು. ನಿಮಗೆ ಡೆಫಿನೆಟ್ ಆಗಿ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ಕೊಂಡಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಡೆಫಿನೆಟ್ ಆಗಿ ನಾನು ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತೀನಿ. ನೆಕ್ಸ್ಟ್ ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಆಯಿತು, ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಎಲ್ರಿಗೂ.